ಇವಾಗ ಸದ್ಯಕ್ಕೆ ಇವಾಗ ಲಾಂಚ್ ಮಾಡ್ತಾ ಇರೋದು ಬಂದು 5 ಮಾಡೆಲ್ಸನ್ನು ಲಾಂಚ್ ಮಾಡ್ತಾ ಇದ್ದೀವಿ. ಯಾವುದು ಇವಾಗ ಇಲ್ಲಿ ಕರ್ನಾಟಕದಲ್ಲಿ ಇಲ್ಲ ಅಂಥ ಗಾಡಿಗಳನ್ನ ನಾವು ಇವಾಗ ಲಾಂಚ್ ಮಾಡೋಕ್ಕಂತ ನೋಡ್ತಾ ಇದ್ದೀವಿ. ಸೊ ಮೊದಲನೇದಾಗಿ ಈ ಗಾಡಿಗಳಲ್ಲಿ 2 ಗಾಡಿ ಇಲ್ಲಿ ನಿಂತಿದ್ದಾವೆ. ಸೊ ಮೊದಲನೇದಾಗಿ ಇದನ್ನು ಲಾಂಚ್ ಮಾಡಬೇಕು ಅಂತ ನಾವು ಇಮ್ರಾನ್ ಅವರು ಸೊ ಇಮ್ರಾನ್ ಸರ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಈ ಕಂಪ್ನಿ ಬಗ್ಗೆ ನನಗೇನು ಗೊತ್ತಿರಲಿಲ್ಲ. ಜೀಲಿಯಾ ಅಂತ ಒಂದು ಕಂಪ್ನಿ ಇದೆ, ತುಂಬ ಚೆನ್ನಾಗಿದೆ, ನೋಡಿ ಹೆಂಗಾರ ಮಾಡಿ ಅಂತ ಹೇಳಿದ್ರು. ಸರ್ ಡೆಲ್ಲಿಗೆ ಹೋಗಿ ಎಲ್ಲ ತರೋದಕ್ಕೆಲ್ಲ ಆಗೋದಿಲ್ಲ, ಅಲ್ಲಿಂದ ತಂದು ನಾವು ವಾರಂಟಿ ಕ್ಲೈಮ್ ಮಾಡೋದಾಗಿರ್ಬೋದು, ಬ್ಯಾಟ್ರಿ ರಿಪ್ಲೇಸ್ಮೆಂಟ್ ಆಗಿರ್ಬೋದು. ಯಾಕಂದರೆ ಎಲೆಕ್ಟ್ರಿಕ್ ಗಾಡಿ ಆದ್ದರಿಂದ ಇದ್ರ ಮೇನ್ ಕಾಂಪೊನೆಂಟ್ಸ್ ಒಂದೇ ಬ್ಯಾಟ್ರಿ ಮತ್ತು ಮೋಟ್ರ್ ಕಂಟ್ರೋಲರ್ ಇವೆಲ್ಲ ಆಗಿರ್ತವೆ. ಸೊ ಅದೆಲ್ಲ ನಾವು ಅಲ್ಲಿ ಡೆಲ್ಲಿಯಿಂದ ತಂದು ಮಾಡೋದಕ್ಕಾಗೋದಿಲ್ಲ ಅಂತಂದರು. ಬಟ್ ಇಲ್ಲ ಒಂದ್ಸತಿ ಟ್ರೈ ಮಾಡೋಣ ಅಂತಂತ ಅಂದರು. ಮನ್ಸು ಮಾಡಿ ಇದಕ್ಕೆ ಕಾರಣಕರ್ತರು ಅವರೇ, ಇಮ್ರಾನ್ ಸರ್ ಅವರು. ಸೊ ಹಾಗಾಗಿ ಅವರು ಧೈರ್ಯ ಕೊಟ್ಟಿದ್ದಕ್ಕೆ ನಾನು ಇದಿಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯವಾಯಿತು. ಹಾಗಾಗಿ ಇವಾಗ ಫಸ್ಟ್ ಗಾಡಿ ಚಾರ್ವಿ ಬೈಕ್ಸ್ ಅಂತ ಹೇಳ್ಬಿಟ್ಟಂತ ಮುಂಚೆ ನಿಮಗೆಲ್ಲರಿಗೂ ಗೊತ್ತಿರೋಂಗೆ ನಾನು ವಿಸ್ಮಯ ಶೋರೂಮ್ ಮಾಡ್ತಿದ್ದೆ. ಅದು ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ಗೋಸ್ಕರ ಮಾಡ್ತಾಯಿದ್ದೆ. ಇವಾಗ ಅದೇ ಬ್ರ್ಯಾಂಡಲ್ಲಿ ನಾನು ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಜೀಲಿಯಾ ಬೈಕ್ಸ್ನ. ಸೊ ಹಾಗಾಗಿ ಮತ್ತೊಂದು ಇದಕ್ಕೆ ಅದರದ್ದು ವಿಸ್ಮಯ ಸಿಸ್ಟರ್ ಕನ್ಸರ್ನ್ ಆಗಿ ಚಾರ್ವಿ ಬೈಕ್ಸ್ ಅಂತ ಹೇಳ್ಬಿಟ್ಟಂತ ಮಾಡಿದ್ದೀನಿ. ಸೊ ಅದು ಕೂಡ ನಿಮಗೆ ಮುಂದಕ್ಕೆ ತಿಳಿಸ್ತಾ ಹೋಗ್ತೀನಿ ಎಲ್ಲೆಲ್ಲಿರುತ್ತೆ ಏನು ಅಂತ ಹೇಳ್ತಾ. ಸೊ ಸದ್ಯಕ್ಕೆ ಇವಾಗ ಫಸ್ಟಾಗಿ ಕೋಲಾರ ಡೀಲರ್ ಆದಂಥ ಇಮ್ರಾನ್ ಸರ್ ಕಡೆಯಿಂದ ಮೊದಲನೇ ಗಾಡಿನ ಲಾಂಚ್ ಮಾಡಿಸ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಅವ್ರಿಗೆ ವೆಲ್ಕಮ್ ಗೆಸ್ಟರ್ ಆಗಿ ಇದು ಮಾಡ್ತಾಯಿದ್ದೀನಿ. ಸರ್ ಅಕ್ಸೆಪ್ಟ್ ಮಾಡಿ. ವೆಲ್ಕಮ್ ಟು ತುಮಕೂರು ಸರ್. ತುಂಬ ಧನ್ಯವಾದಗಳು. ಕೋಲಾರಿಂದ ಇಲ್ಲಿವರೆಗೂ ಬಂದು ನೀವು ನಮಗೆ ಇಷ್ಟೊಂದೆಲ್ಲ ಪ್ರೋತ್ಸಾಹ ಕೊಟ್ಟು ಇಷ್ಟೊಂದೆಲ್ಲ ಮಾಡೋದಕ್ಕೆ ನೀವೇ ಕಾರಣಕರ್ತರಾಗಿತ್ತು. ಸೊ ನಿಮ್ಗಳು ಒಂದು ಮಾತು ತಿಳಿಸ್ಬೇಕು. ಆ ಥರ ಏನೂ ಇಲ್ಲ. ಸೊ ನಮಗಿಂತ ನೀವು ತುಂಬ ನಮಗೆ ಸಪೋರ್ಟ್ ಮಾಡಿದ್ದೀರಾ. ಸೊ ಎಲ್ಲ ಥರದ್ದು ನಾನು ಹೇಳಿದ್ದೆ ಬ್ರ್ಯಾಂಡ್ ಇದೆ ಅಂತ. ಸೊ ಅದನ್ನು ಮುಂದ್ಗಡೆ ತೊಗೊಂಡು ಬರೋಣ ಅಂತ ನೀವೇ ನಮಗೆ ಗಟ್ಸ್ಕೊಟ್ಟಿರೋದು. ಸೊ ನಾನು ಅಷ್ಟು ಯೋಚನೆ ಮಾಡಿರಲಿಲ್ಲ. ಸೊ ತೊಗೊಂಡು ಬರೋಣ ಅಂತ ಬರೀ ನೀವೇ ಹೇಳಿದ್ದು ಮಾತ್ರ ನೀವೇ ಅದನ್ನು ನಮಗೆ ಗಟ್ಸ್ಕೊಟ್ಟಿರೋದು ಸೊ ತೊಗೊಂಡು ಬರೋಕ್ಕೆ. ಸೊ ಹೇಳಬೇಕಂದ್ರೆ ಸತೀಶ್ ಸರು ಯಾವುದೇ ಕಾರಣಕ್ಕೂ ಏನೇ ಮಾಹಿತಿ ಇರಲಿ ಏನೇ ಇರಲಿ ಅವರು ಭಯನೇ ಬೀಳಲ್ಲ, ಏನೇ ಕಾರಣಕ್ಕೂ ಭಯ ಬೀಳಲ್ಲ. ಸೊ ಏನಾದರೂ ಇರಲಿ ಎವ್ರಿ ಛಲ ಇದೆ. ಮತ್ತು ಸತೀಶ್ ಸರ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಈ ಒಂದು ನಮಗೆ ಫಸ್ಟು ಅವಕಾಶ ಮಾಡಿಕೊಟ್ಟಿದ್ದಾರೆ ಲಾಂಚಿಂಗ್ದು. ಸೊ ಸತೀಶ್ ಸರ್ ಥ್ಯಾಂಕ್ ಯು ವೆರಿ ಮಚ್. ಸೊ ಮೊದಲನೇ ಗಾಡಿ ಜೀಲಿಯಾ ಕಂಪ್ನಿಲಿ ಹೊಸದಾಗಿ ಲಾಂಚ್ ಆಗಿರೋ ಅಂಥದ್ದು. ಆಮೇಲೆ ವೆರಿ ಟ್ರೆಂಡಿ. ಈ ಥರ ಗಾಡಿ ನೀವು ಇಡೀ ಕರ್ನಾಟಕದಲ್ಲಿ ಯಾವುದೇ ಕಂಪ್ನಿಯಿಂದನೂ ಕೂಡ ಬಂದಿರಲಿಲ್ಲ. ಸೊ ಇದೇ ಫಸ್ಟ್ ಗಾಡಿ ಇದು ಈ ಥರ ಬಂದಿರೋದು. ಅದನ್ನು ಅನ್ವೀಲ್ ಮಾಡೋದು ಬಂದು ಇಮ್ರಾನ್ ಸರೇ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಅದಕ್ಕೆ ಕೈ ಸೊ ಇದರ ಹೆಸರು ಬಂದು ಎಕ್ಸ್ಮೆನ್ಸ್ ಅಂತ. ಇದು ನಿಮಗೆ ಗ್ರಾಫೆನ್ ಜೆಲ್ ಬ್ಯಾಟ್ರಿಲೂ ಸಿಗುತ್ತೆ. ಅದಾದ ನಂತರ ನಿಮಗೆ ಲಿಥಿಯಂ ಫೆರಸ್ ಫಾಸ್ಫೇಟ್. ನಾವು ಯೂಶ್ವಲಿ ಎಲ್ಲ ಡೀಲರ್ಸ್ ಕರ್ನಾಟಕ ಡೀಲರ್ಸಲ್ಲಿ ನಾವು ಇಷ್ಟು ಜನ ಏನಿದ್ದೀವಿ ನಾವು ಲಿಥಿಯಂ ಅಯನ್ ಬ್ಯಾಟ್ರಿನ ನಾವು ಸ್ವಲ್ಪ ಪ್ರಮೋಟ್ ಮಾಡೋದಿಲ್ಲ. ಯಾಕಂತಂದರೆ ಅದು ಆಲ್ಮೋಸ್ಟ್ ಆಲ್ ಯಾವಾಗಲೂ ಲಿಥಿಯಂ ಅಯನ್ ಬ್ಯಾಟ್ರಿ ಬಂದು ಯಾವತ್ತಿದ್ರೂ ಡೇಂಜರಸ್. ಸೊ ನಮ್ಮ ಇವತ್ತಿನವರೆಗೂ ನಾವು ಅದನ್ನು ಮಾಡಿಲ್ಲ. ಆದರೆ ಇದೇ ಫಸ್ಟ್ ಟೈಮು ಹೊಸ ಟೆಕ್ನಾಲಜಿ ಮುಖಾಂತರದಿಂದ LFP ಬ್ಯಾಟ್ರಿ ಇದೆ. ಅದ್ರ ಜೊತೆಗೆ ಇನ್ನೂ ಹೊಸ ಲೇಟೆಸ್ಟ್ ಟೆಕ್ನಾಲಜಿ ಬ್ಯಾಟ್ರಿ ಅಂತಂದರೆ LMFP ಅಂತ ಹೇಳ್ತಂತಿದೆ. ಸೊ ಲಿಥಿಯಂ ಫೆರಸ್ ಫಾಸ್ಫೇಟ್ ಒಂದು, ಲಿಥಿಯಂ ಮೆಗ್ನೀಷಿಯಂ ಫೆರಸ್ ಫಾಸ್ಫೇಟ್ ಅಂತ ಹೇಳ್ತಂತ ಇನ್ನೊಂದು. ಸೊ 2 ಬ್ಯಾಟ್ರಿ ಮುಖಾಂತರದಿಂದ ನಾವು ಈ ಗಾಡಿಗಳನ್ನ ಓಡಿಸ್ಬೋದು. ಅದ್ರ ಜೊತೆಗೆ ಗ್ರಾಫೆನ್ ಜೆಲ್ ಬ್ಯಾಟ್ರಿನೂ ಯೂಸ್ ಮಾಡ್ಬೋದು. ಗ್ರಾಫೆನ್ ಜೆಲ್ ಬ್ಯಾಟ್ರಿ ಯೂಸ್ ಮಾಡಿದಾಗ ಅದು ಕಡಿಮೆ ಕಡಿಮೆ ವ್ಯಾರಂಟಿ ಪೀರಿಯಡ್ ಇರುತ್ತೆ.
ಲಿಥಿಯಂ ಯೂಸ್ ಮಾಡಿದಾಗ ಲಿಥಿಯಂ ಯಾವುದೇ ಆಗಿರ್ಬೋದು LFP ಆಗಿರ್ಬೋದು LMFP ಆಗಿರ್ಬೋದು ಅದೆಲ್ಲದಕ್ಕೂ ನಿಮಗೆ 3 ವರ್ಷ ವ್ಯಾರಂಟಿ ಬರುತ್ತೆ. ಸೊ ಪ್ರೈಸ್ ನಿಮಗೆ ಒಂದು ಸ್ವಲ್ಪ ಹೈಯರ್ ಸೈಡಲ್ಲಿರುತ್ತೆ. ಸೊ ಇದರ ಪ್ರೈಸ್ ಬಂದು ಇಮ್ರಾನ್ ಸರೇ ರಿವೀಲ್ ಮಾಡ್ತಾರೆ. ಸೊ ಸರ್, ಸೊ ಇದು ಪ್ರೈಸು ಲಿಥಿಯಂ ಫೆರೋಫಾಸ್ಫೇಟ್ ಬ್ಯಾಟ್ರಿ ಮೇಲೆ ಇದರ ಪ್ರೈಸು 98,500 rupees ಓನ್ಲಿ. ಫಸ್ಟ್ ಮೋಡಲ್ಲಿ 80 to 90 ಕಿಲೋಮೀಟರ್ ರೇಂಜ್ ಬರುತ್ತೆ. ಇದು ಸಿಂಗಲ್ ಪರ್ಸನ್ ಹೈವೇಲಿ. ಸೈಜು 12 ಇಂಚು. ಮತ್ತು ಯಾವುದೇ ಎಲೆಕ್ಟ್ರಿಕ್ ಸ್ಕೂಟ್ರಲ್ಲಿ ಇಂಥ ಸೈಜಲ್ಲಿ ಟೈರ್ ಕೊಟ್ಟಿಲ್ಲ. ಸೊ ಸುಮಾರು 12 ಇಂಚು ಎಲ್ಲ ಗಾಡೀಸಲ್ಲಿ ಬರುತ್ತೆ. ಈ ಸೈಜ್ ಟೈರು ಯಾವುದೇ ವೆಹಿಕಲಲ್ಲಿ ಇಲ್ಲ. ಫ್ರಂಟು ಬ್ಯಾಕಲ್ಲಿ ಎರಡೂ ಡಿಸ್ ಬ್ರೇಕ್ ಅವೈಲೇಬಲ್ ಇದೆ. ಮತ್ತು ಟ್ಯೂಬ್ಲೆಸ್ ಟೈರ್ ಇದರಲ್ಲಿ ಸಿಗುತ್ತೆ. ನೆಕ್ಸ್ಟ್ ಗಾಡಿ ರಿವೀಲ್ ಮಾಡೋದಕ್ಕೆ ನಮ್ಮ ಹಾಸನ್ ಡೀಲರ್ ಆದಂಥ 2 ಶೋರೂಮ್ ಓನರ್ ಆಗಿರೋ ಅಂಥ ವಿಶ್ವನಾಥ್ ಸರ್ ಅವರು ಬರಬೇಕು. ದಯವಿಟ್ಟು ಬನ್ನಿ ಸರ್. ಅವ್ರಿಗೆ ವೆಲ್ಕಮ್ ಗೆಸ್ಟರ್ ಆಗಿ ಮಾಡಿ. ಸೊ ವಿಶ್ವನಾಥ್ ಅಂತ ಹೇಳ್ಬಿಟ್ಟಂತ. ಸೊ ಇವರು ಹೊಳೆನರಸೀಪುರದಲ್ಲಿ ಮತ್ತು ಹಾಸನ್ ಡಿಸ್ಟಿಕಲ್ಲಿ 2 ಕಡೆ ಇವ್ರದ್ದು ಶೋರೂಮ್ ಇದೆ. ಸೊ 2 ಕಡೆನೂ ಇವ್ರದ್ದು ಅವೈಲಬಿಲಿಟಿ ಇರುತ್ತೆ. ಇವ್ರದ್ದೆಲ್ಲ ಕಾಂಟ್ಯಾಕ್ಟ್ ನಂಬರ್ಸು ಮತ್ತು ಶೋರೂಮ್ ಅಡ್ರೆಸ್ಸು ಎಲ್ಲದೂ ನಿಮಗೆ ಸ್ಕ್ರೀನಲ್ಲಿ ಬರ್ತಾ ಇರುತ್ತೆ. ನೀವು ಚೆಕ್ ಮಾಡ್ಬೋದು ಅನ್ನೋದು. ಸೊ ಹಾಸನ್ ಇವ್ರ ಬಗ್ಗೆ ಹೇಳಬೇಕು ಅಂತ ಹೇಳ್ಬಿಟ್ಟಂತ ಅಂದರೆ, ಸರ್ ಹಿಂಗೆ ಒಂದು ಗಾಡಿ ತರಬೇಕು ಅಂತಿದ್ದೀನಿ ಡೆಲ್ಲಿಯಿಂದ, ಏನು ಮಾಡೋಣ ಅಂತ ಹೇಳ್ಬಿಟ್ಟಂತಂದ್ರೆ, ಯಾವುದು ಸರ್ ಅಂತ ಕೇಳಿ, ಸರ್ ಕಳಿಸ್ತೀನಿ ನೋಡಿ ಅಂತ ಹೇಳ್ಬಿಟ್ಟಂತ ಕೆಲವೊಂದು ಬ್ರೋಷರ್ಸ್ಗಳ್ನ ಎಲ್ಲದನ್ನು ಕಳಿಸ್ಕೊಟ್ಟೆ. ರಾತ್ರಿ ಹೇಳಿದ್ದು, ಬೆಳಗ್ಗೆಗಾಲೇ ಅದು ಪ್ರಿಂಟಾಗಿ ಬ್ರೋಷರ್ಗಳೆಲ್ಲ ಪ್ರಿಂಟಾಗಿ ಅವ್ರ ಹೆಸರು, ಕಂಪ್ನಿ ಹೆಸರುಗಳೆಲ್ಲ ಪ್ರಿಂಟ್ ಆಗಿಬಿಟ್ಟು ನನಗೆ ಬ್ರೋಷರ್ನ ಕಳಿಸ್ಕೊಡ್ತಾರೆ. ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ನಾನು ಇರ್ತೀನಿ, ನಾನು ನೋಡ್ಕೊತೀನಿ. ಇವರು ಪ್ರಮೋಷನ್ ನೀವೇನು ಕಳಿಸ್ಕೊಂಡು ಸರ್, ನಾನು ಇರ್ತೀನಿ, ನೀವು ಮಾಡಿ ಅಂತ ಹೇಳ್ಬಿಟ್ಟಂತ ಇವ್ರು ನನಗೆ ಕೈ ಜೋಡಿಸಿದ್ರು. ಸೊ ನಿಜರು ಸರ್, ನಿಮಗೆ ತುಂಬ ಹೃದಯಪೂರ್ವಕ ವಂದನೆಗಳು. ಒಂದ್ಸಲ ನೀವು ಥ್ಯಾಂಕ್ ಯು ಸರ್. ನನ್ನನ್ನು ಇಲ್ಲಿವರೆಗೂ ಕರೆದು ನನಗೊಂದು ಅಭಿನಂದನೆ ಸಲ್ಲಿಸಿದ್ದೀರಾ. ನನ್ನನ್ನು ಯಾರು ಅಂತ ಹೇಳ್ಬಿಟ್ಟು ಇವತ್ತರೆಗೂ ಯಾರು ಗುರುತಿಸಿರಲಿಲ್ಲ. ಇವತ್ತು ತುಮಕೂರು ಭಾಗದಲ್ಲಿ ಕರೆಸಿ ನನ್ನನ್ನು ಗುರುತಿಸಿ ಒಂದು ಸನ್ಮಾನವನ್ನು ಮಾಡಿದ್ದೀರಾ. ತುಮಕೂರು ಜನತೆಗೆ ನನ್ನ ಕೃತಜ್ಞತೆಗಳು. ಥ್ಯಾಂಕ್ ಯು. ಹಾಗೆ ನಮ್ಮ ಸತೀಶ್ ಸರ್, ಇಲ್ಲಿ ಬಂದಿರುವಂಥ ನಮ್ಮ ಇಮ್ರಾನ್ ಸರ್ ಇರ್ಬೋದು, ನಮ್ಮ ಕರ್ನಾಟಕ ಆಲ್ ಡೀಲರ್ಸ್ ಚಿಕ್ಕಮಂಗ್ಳೂರು ಇರ್ಬೋದು, ಎಲ್ಲರೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಬಟ್ ಒಂದೇನಪ್ಪ ಅಂದರೆ, ನಾನು ಹೇಳೋದಿಷ್ಟೇ, ನಾವು ಮುಂದೆ ಹೋಗಬೇಕು ಅಂತ ಅಂದರೆ ತುಂಬ ಅಡೆತಡೆಗಳು ಬರ್ತವೆ. ಏನೇ ಇರಲಿ, ಜಯಶಾಲೆಯಾಗಿ ಮುಂದೆ ಹೋಗಬೇಕು. ಒಂದು ರೋಡು ಅಂತ ಅಂದಮೇಲೆ ಕಲ್ಲಿರ್ತದೆ, ಮುಳ್ಳಿರ್ತದೆ, ಅದನ್ನು ಕೂಡ ಹೋಗ್ತಾ ಇರಬೇಕು. ಯಾವುದೇ ಕಲ್ಲಿರಲಿ ಮುಳ್ಳಿರಲಿ ಅಡೆತಡೆ ನಾವು ನೋಡ್ಲಿಕ್ಕೆ ಹೋಗ್ಬಾರ್ದು. ಮುಂದೆ ಎಲ್ಲನೂ ಕೂಡ ಅಂಶ ಹೊತ್ತಿಸ್ಕೊಂಡು ಗುಂಡಿ ಇಳಿಸ್ಕೊಂಡೇ ಹೋಗ್ತೀವಿ. ಹಾಗಾಗಿ ಸತೀಶ್ ಸರ್ ಒಂದೇ ಹೇಳಿದರು, ಒಳ್ಳೆ ಒಂದು ಗಾಡಿ ಸಿಗ್ತದೆ ಸರ್, ಇಲ್ಲಿ ಕರ್ನಾಟಕದಲ್ಲಿ ಇನ್ನೂ ಲಾಂಚ್ ಆಗಿಲ್ಲ, ಹಾಗಾದರೆ ನಾವೇ ಫೇಮಸ್ ಆಗೋದು. ಓನ್ಲಿ ಮೊಟ್ಟ ಮೊದಲು ನಮ್ಮ ತುಮಕೂರು ಇಡೀ ಕರ್ನಾಟಕಕ್ಕೆ ನಾವು ಪ್ರಥಮವಾಗಿ ಲಾಂಚ್ ಮಾಡ್ತಾ ಇರೋದು ಅಂತ ಹೇಳ್ಬಿಟ್ಟು ಹೇಳಿದರು. ನಾನು ಹೇಳಿದೆ ಅದಕ್ಕೆ ಒಂದೇ ಒಂದು, ಸರ್ ಆಗಲಿ ಸರ್, ನಾವು ಏನಾದರೂ ಸರ್ ನಿಮಗೆ ಸಪೋರ್ಟ್ ಮಾಡ್ತೀವಿ ಖಂಡಿತವಾಗ್ಲೂ, ನಿಮ್ಮ ಜೊತೆಗೆ ನಾವು ಎಂದೂ ಇರ್ತೀವಿ, ಯಾವಾಗಲೂ ಒಂದು ಸದಾಕಾಲ ಅಂತ ಹೇಳ್ಬಿಟ್ಟು ಬ್ರೌಸರ್ ಕಳಿಸ್ಕೊಟ್ರು. ಅದೇನಾದರೂ ಸರ್ ಇಲ್ಲ ಮಾಡಿದರೆ ಮಾಡಲೇಬೇಕು, ಅದೇನಾದರೂ ಸರ್ ಇದನ್ನು ಮೆಟ್ಟಿ ನಿಲ್ಲಬೇಕು, ಕರ್ನಾಟಕದ ನಾವು ಪ್ರಥಮ ಆಗಬೇಕು ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಸಪೋರ್ಟ್ ಕೊಟ್ಟಿದ್ದೀವಿ. ಡೆಲ್ಲಿಗೆ ಹೋಗ್ಬೇಕು ಅಂತ ಅಂದರು. ಅದೇನೋ ಸ್ವಲ್ಪ ಫ್ಲೈಟೆಲ್ಲ ಟಿಕೆಟ್ ಇಶ್ಯೂ ಆಗ್ತಾ ಸಿಗಲಿಲ್ಲ, ಅವರೊಬ್ಬರನ್ನೇ ಕಳಿಸ್ಕೊಟ್ಟು ಹೋಗಿ ಬಂದರು. ಎಲ್ಲ ಕೂಡ ಇಶ್ಯೂ ಮಾಡ್ಕೊಬಂದು ಇವತ್ತು ಲಾಂಚ್ ಮಾಡ್ತಾಯಿದ್ದೀವಿ. ನಿಜವಾಗ್ಲೂ ಖುಷಿ ಆಗ್ತಿದೆ. ಪ್ರತಿಯೊಬ್ಬರು ಕೂಡ ಖುಷಿಯಿಂದ ಎಂಜಾಯ್ ಮಾಡ್ತಾ ಡ್ರೈವ್ ಮಾಡ್ಬೋದು ಇದನ್ನು. ಅಷ್ಟೊಂದು ಕ್ಯೂಟಾಗಿದೆ, ಸಾಲಿಡ್ ಇದೆ. ಥ್ಯಾಂಕ್ ಯು. ಎಲ್ಲರೂ ಕೂಡ ಬಂದು ಟೆಸ್ಟ್ ಡ್ರೈವ್ ನೋಡಿ, ನಿಮಗೆ ಕನಸುಗಳಿದ್ರೆ ಈಡೇರಿಸ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಎಲ್ಲರೂ ಕೂಡ. ಥ್ಯಾಂಕ್ ಯು ನಮಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ವಿಶ್ವನಾಥ್ ಸರ್, ಸೊ ನಿಮ್ಮ ಕಡೆಯಿಂದ ಇವಾಗ ಎಕ್ಸ್ಪೆನ್ ಸೀರೀಸ್ನ ಮತ್ತೊಂದು ಗಾಡಿ, ಸೊ ಎಕ್ಸ್ಪೆನ್ 1 ಸೀರೀಸ್ ಇದು. ಸೊ ಮೊದಲನೇದಾಗಿ ಇದು ಎಕ್ಸ್ಪೆನ್ ಸೀರೀಸಲ್ಲಿ ಫಸ್ಟ್ ಗಾಡಿ ಬಂದಿದ್ದು. ಸೊ ಇದರಲ್ಲಿ ಇರೋಂಥ ವಿನ್ಯಾಸ ಇದುವರೆಗೂ 2 ಗಾಡೀಲಿ ಬಂದಿದ್ದು, ಪೆಟ್ರೋಲ್ ಗಾಡಿಗಳಲ್ಲಿ, ಒಂದು ಆವೆಂಜರ್ ಒಂದು ಜುಪಿಟರ್ ಒಂದು. ಸೊ ಆ ಥರ ವೈಸರ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಯಾವುದೇ ಗಾಡಿಗೂ ಬಂದಿರಲಿಲ್ಲ. ಮತ್ತು ಹಿಂದೆಗಡೆ ಕೂತಿರೋರಿಗೆ ಬ್ಯಾಕ್ ರೆಸ್ಟ್ ಕೂಡ ಅದರೊಳಗೆ ಅವೈಲೇಬಲ್ ಇದೆ. ಈ ಥರ ಗಾಡಿ ಇದೆ ಫಸ್ಟ್ ಟೈಮ್ ಎಲೆಕ್ಟ್ರಿಕ್ ಸೆಗ್ಮೆಂಟಲ್ಲಿ ಬಂದಿರೋಂಥದ್ದು. ಇದು ಕೂಡ ಅಷ್ಟೇ 12 ಇಂಚ್ ಟಯರ್ಸ್, C8 ಟಯರ್ಸ್ ಯೂಸ್ ಮಾಡಿದ್ದಾರೆ ಇದರೊಳಗಡೆ. ಸೊ ಎಲ್ಲ ಗಾಡಿಗಳಿಗೂ C8 ಟಯರ್ಸ್ ಇದ್ದಾವೆ, ಝೀಲಿಯೋ ಕಂಪ್ನಿದು. 2 years ವ್ಯಾರಂಟಿ ಇರುತ್ತೆ.
ಜೊತೆಗೆ 2 ಇಯರ್ಸ್ ಮೋಟ್ರು ಮತ್ತು ಕಂಟ್ರೋಲರ್ ಮತ್ತು ಫ್ರೇಮ್ ಮೇಲೆ ಇದು 2 ವರ್ಷ ವ್ಯಾರಂಟಿ ಕೊಡ್ತಾ ಇದ್ದಾರೆ. ಯಾವುದೇ ಇ ವಿ ಸೆಗ್ಮೆಂಟಲ್ಲಿ ಮೋಟ್ರು ಮತ್ತು ಕಂಟ್ರೋಲರ್ಗೆ 2 ಇಯರ್ಸ್ ವ್ಯಾರಂಟಿ ಕೊಟ್ಟಿದ್ದಿಲ್ಲ. ಸೊ ಇದೇ ಫಸ್ಟ್ ಟೈಮ್ ಈ ಥರ ಒಂದು ಆಪರ್ಚುನಿಟಿ ಸಿಕ್ಕಿರೋದು ನಮಗೆ. ಸೊ ಅದನ್ನು ನಾವು ಕರ್ನಾಟಕದಲ್ಲಿ ಅದು ತುಮಕೂರಲ್ಲಿ ಲಾಂಚ್ ಮಾಡ್ತಿರೋದೇ ಇದು ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಗಾಡಿ ಬಂದು ಮತ್ತೊಬ್ಬರು ಡೀಲರ್ನ ಕರೆಯೋದಂಥ ಸಮಯ. ಸೊ ಇವರು ಚಿಕ್ಕಮಂಗ್ಳೂರು ಮೋಟರ್ಸ್ ಅಂತ ಹೇಳ್ಬಿಟ್ಟಂತ ಅವ್ರ ಶೋರೂಮ್ನು. ಸೊ ದಯವಿಟ್ಟು ಬನ್ನಿ, ಪರಮೇಶ್ ಅಂತ ಹೇಳ್ಬಿಟ್ಟಂತ. ಸೊ ಇವರು ಬನ್ನಿ, ವೆಲ್ಕಮ್ ಟು ಯು ಸರ್. ಕೂತ್ಕೊಂಡು. ಚಿಕ್ಕಮಂಗ್ಳೂರಲ್ಲಿ SP ಮೋಟರ್ಸ್ ಅಂತ ಹೇಳ್ಬಿಟ್ಟಂಥ ಶೋರೂಮ್ ಇದೆ. ಸೊ ಇವರು ಈ ಕಂಪ್ನಿಗೆ ನಮ್ಮ ಜೊತೆಗೆ ಕೈ ಜೋಡಿಸೋಂಥ 3ನೇ ವ್ಯಕ್ತಿ. ಸರ್ ನೀವು ಮಾಡಿ, ನೀವು ಏನೇ ಮಾಡಿದ್ರೂ ಅದು ನಾವು ಇದ್ದಂಗೆ ನಾವು ಮಾಡಲೇಬೇಕು ನಿಮ್ಮ ಜೊತೆಗೆ ಅನ್ನೋ ರೀತಿಯಲ್ಲಿ ನಮಗೆ ಉತ್ಸಾಹವನ್ನು ತುಂಬಿಸಿದ್ರು. ಸೊ ಎಲ್ಲದಕ್ಕೂ ಕೈ ಜೋಡಿಸ್ತಾ ಇದ್ದಾರೆ, ಎಲ್ಲದಕ್ಕೂ ಯಾವುದಕ್ಕೂ ಇಲ್ಲ ಅಂತ ಹೇಳ್ತಂತಾರಲ್ಲ, ಏನೇ ಕೇಳಿದ್ರೂ ಇಲ್ಲ ಅಂತ ಹೇಳ್ಬಿಟ್ಟಂತ ಮಾತು ಬರೋದಿಲ್ಲ. ಸೊ ಅಂಥ ವ್ಯಕ್ತಿ. ಸೊ ಇವರು ಈಗ 3ನೇ ಗಾಡಿಯಾದಂಥ ಜಿಲ್ಲಾ ಕಂಪ್ನಿಯಿಂದ 3ನೇ ಗಾಡಿಯಾದಂಥ ಒಂದು ಗಾಡಿನ ಅನ್ವೇಲ್ ಮಾಡ್ತಾ ಇದ್ದಾರೆ. ಸೊ ಬನ್ನಿ. ಸೊ 3ನೇ ಗಾಡಿಯಾದಂಥ ಇದು ಜಿಲ್ಲಾ ಕಂಪ್ನಿಲಿ ಹೇಳಬೇಕು ಅಂತಂದರೆ ಈ ಗಾಡಿ ಬಂದು ನಮ್ಮಲ್ಲಿರೋಂಥ ಒಂದು ಗಾಡಿಗೆ ಭಾಳ ಕಾಂಪಿಟೇಷನ್ ಕೊಡೋಂಥ ಗಾಡಿ. ಸೊ ಪರಮೇಶ್ವರ್ ಮಾಡಿ ಓಪನ್ ಮಾಡ್ತಾ ಇದ್ದಾರೆ. ಸೊ ಇದು ಬಂದು ಗ್ರೇಸಿ ಐ ಅಂತ ಹೇಳ್ಬಿಟ್ಟಂತ, ಸಾರಿ ಗ್ರೇಸಿ ಪ್ರೋ ಅಲ್ಲಿನ ಟೈರ್ಸು, ಅದೇ ಸೇಮ್ C8 ಟೈರ್ಸು ಮತ್ತು ಫ್ರಂಟ್ ಆ್ಯಂಡ್ ಬ್ಯಾಕ್ ಡಿಸ್ಕ್ ಬ್ರೇಕ್ ಇದೆ. 2 ಕಡೆಯೂ ಡಿಸ್ಕ್ ಬ್ರೇಕ್ ಸಿಗುತ್ತೆ ನಿಮಗೆ. ಮತ್ತು ಇದು ಬರೀ ಲಿಥಿಯಮ್ನಲ್ಲಿ ಇಲ್ಲ ಇದು. ಮತ್ತು 4ನೇ ಗಾಡಿನ ಅನ್ವೀಲ್ ಮಾಡೋವಂಥ ಸಮಯ. ಇದನ್ನು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನನ್ನ ತಾಯಿಯವರಾದಂಥ ಸರೋಜಾ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಂಥ ಅವರು ರಿಟೈರ್ಡ್ ಆಗಿ 2 ವರ್ಷ ಆಗಿದೆ. ಸೊ ನನಗೆ ಆಕ್ಸಿಡೆಂಟ್ ಆಗಿ ನನಗೆ ಶೋರೂಮ್ ನಡೆಸೋಕ್ಕಾಗಿದ್ದ ಟೈಮಲ್ಲಿ ಸೊ 4ನೇ ಗಾಡಿ ಅನ್ವೀಲ್ ಮಾಡ್ತಾ ಇದ್ದಾರೆ. ಗ್ರೇಸಿ ಐ. ಸೊ ನಿಮಗೆಲ್ಲ ನೋಡ್ದಂಗೆ ಇದು ರೇಸಿಂಗ್ ಗಾಡಿ ಇದ್ದಂಗಿದೆ. ಸೊ ಮಲ್ಟಿ ಕಲರ್ಸ್ ಇದು, ಈ ಥರ ಮಲ್ಟಿ ಓಕೆ. ಸೊ ಲಿಟ್ಲ್ ಗ್ರೇಸಿ ಅಂತ ಹೇಳ್ಬಿಟ್ಟಂತ ಇದು. ಸೊ ಇಲ್ಲಿ ನೋಡ್ದಂಗೆ ನೀವು ಈ ಗಾಡಿ ಬಂದು ತುಂಬ ಕ್ಯೂಟಾಗಿದೆ. ಚಿಕ್ಕ ಮಕ್ಕಳಿಗೆ 13 ವರ್ಷದ ಮೇಲ್ಪಟ್ಟಂಥವ್ರು ಯಾರು ಬೇಕಾದ್ರೂ ಈ ಗಾಡಿನ ಓಡಿಸ್ಬೋದು.